ಹೇ ವಿದ್ಯಾರ್ಥಿಗಳೇ, ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ನಾವು ಬಹಳ ಆಸಕ್ತಿದಾಯಕ ವಿಷಯವನ್ನು ವೀಕ್ಷಿಸಿದ್ದೇವೆ, ಸಸ್ಯ ಅಂಗಾಂಶಗಳು. ಮತ್ತು ಈಗ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಕಂಡುಬರುವ ಎಲ್ಲ ರೀತಿಯ ಮತ್ತು ಸಸ್ಯ ಅಂಗಾಂಶಗಳನ್ನು ಗುರುತಿಸಲು ಸಮರ್ಥರಾಗಿದ್ದೇವೆ ಮತ್ತು ಅದರ ಕಾರ್ಯಗಳನ್ನು ನಾವು ಸುಲಭವಾಗಿ ನಮೂದಿಸಬಹುದು. ಆದ್ದರಿಂದ ಪ್ರಾಣಿಗಳ ಅಂಗಾಂಶಗಳಿಗೆ ತ್ವರಿತವಾಗಿ ಹೊರದಬ್ಬೋಣ. ಸಿದ್ಧವಾಗಿದೆಯೇ ವಿದ್ಯಾರ್ಥಿಗಳೇ? ಪ್ರಾಣಿಗಳ ಅಂಗಾಂಶಗಳ ಬಗ್ಗೆ ನಿಮಗೆ ಹೇಳಲು ನಾನು ತುಂಬ ಉತ್ಸುಕನಾಗಿದ್ದೇನೆ, ಏಕೆಂದರೆ ನಮ್ಮ ದೇಹದಲ್ಲಿ ಇರುವ ಅಂಗಾಂಶಗಳ ಬಗ್ಗೆ ನಾವು ತಿಳಿದುಕೊಳ್ಳಬಹುದು. ನಾವು ಹೇಗೆ ಬೆವರು ಮಾಡುತ್ತಿದ್ದೇವೆ, ಆಹಾರದ ಜೀರ್ಣಾಂಗದಿಂದ ಕೋಶಕ್ಕೆ ಹೇಗೆ ಸಾಗಿಸಲ್ಪಡುತ್ತದೆ, ಪ್ರಭಾವಶಾಲಿ ಆಹಾರವನ್ನು ನೋಡಿದಾಗ ಬಾಯಿಯ ನೀರು ಹೇಗೆ ಮತ್ತು ನಮ್ಮ ಬಾಯಿ ಬಿಸಿ ಹಾಲಿನ ಶಾಖವನ್ನು ಹೇಗೆ ಹೊಂದಿರುತ್ತದೆ ಎಂಬುದನ್ನು ನಾವು ತಿಳಿದುಕೊಳ್ಳಬಹುದು. ಯಾವುದನ್ನಾದರೂ ನೆನಪಿಟ್ಟುಕೊಳ್ಳಲು ನಮಗೆ ಯಾವುದು ಸಹಾಯ ಮಾಡುತ್ತದೆ? ಮೆದುಳು ರವಾನಿಸಿದ ಆದೇಶಗಳ ಆಧಾರದ ಮೇಲೆ ನಮ್ಮ ದೇಹವು ಕೆಲವು ಕೆಲಸಗಳನ್ನು ಮಾಡಲು ಏನು ಮಾಡುತ್ತದೆ? ಇದು ನಿಜವಾಗಿಯೂ ತುಂಬ ಆಸಕ್ತಿದಾಯಕವಾಗಿದೆ. ನಾವು ಪ್ರಾರಂಭಿಸೋಣವೇ? ಅದಕ್ಕೂ ಮೊದಲು ನಾವು ಈ ವಿಷಯದ ಮೂಲಕ ಬರುವ ಈ ಹೊಸ ನಿಯಮಗಳ ಮೇಲೆ ಕೇಂದ್ರೀಕರಿಸೋಣ. ಕೀವರ್ಡ್ಗಳು: ಎಪಿಥಿಯಲ್ ಟಿಶ್ಯೂ, ನರ್ವಸ್ ಟಿಶ್ಯೂ, ಸ್ಕ್ವಾಮಸ್, ಶ್ರೇಣೀಕೃತ, ಕ್ಯೂಬಾಯ್ಡ್, ಅಂಕಣ. ಕಲಿಕೆಯ ಉದ್ದೇಶಗಳು: ಈ ವಿಡಿಯೋದ ಅತ್ಯಂತ ವೇಳೆಗೆ ನೀವು ಎಪಿಥಿಯಲ್ ಅಂಗಾಂಶಗಳು ಮತ್ತು ಅದರ ಪ್ರಕಾರಗಳಾದ ಸ್ಕ್ವಾಮಸ್, ಸ್ಕ್ರಾಯ್ಟಿಫೈಡ್, ಕ್ಯೂಬಾಯಿಡಲ್ ಮತ್ತು ಸ್ತಂಭಾಕಾರದ ಕುರಿತು ಜ್ಞಾನವನ್ನು ಪಡೆಯಲು ಸಾಧ್ಯವಾಗುತ್ತದೆ. ಎಪಿಥಿಯಲ್ ಅಂಗಾಂಶಗಳು, ಅದರ ರಚನೆ, ಸ್ಥಳ ಮತ್ತು ಕಾರ್ಯ. ಸೂಚನೆ: ಯಾವಾಗಲೂ ನೆನಪಿಡಿ, ಈ ಪಾಠದಲ್ಲಿ ಯಾವುದೇ ಗೊಂದಲವಿಲ್ಲ. ತುಂಬ ಸರಳ ಮತ್ತು ನೆನಪಿಡುವ ಸುಲಭ. ಸೂಚನೆಗಳನ್ನು ಅನುಸರಿಸಿ. ರಚನೆ, ಸ್ಥಳ ಮತ್ತು ಕಾರ್ಯವನ್ನು ಟೇಬಲ್ ರೂಪದಲ್ಲಿ ನೀಡಲಾಗಿದೆ. ಸ್ಥಳಕ್ಕಾಗಿ ಶಾರ್ಟ್ಕಟ್ಗಳನ್ನು ನೀಡಲಾಗಿದೆ. ಅದರ ಕಾರ್ಯವನ್ನು ತಿಳಿಯಲು ಪ್ರತಿಯೊಂದು ಶಾರ್ಟ್ಕಟ್ನ ಪ್ರತಿಯೊಂದು ಚಿತ್ರವು ಮಾಡಿದ ಕೆಲಸವನ್ನು ಊಹಿಸಿ. ಉದಾಹರಣೆಗೆ, ರಕ್ತ ಏನು ಮಾಡುತ್ತದೆ? ಸಾರಿಗೆ, ಮೂತ್ರಪಿಂಡ, ಶೋಧನೆ ಮತ್ತು ಹೀರಿಕೊಳ್ಳುವಿಕೆ, ಲಾಲಾರಸ, ಸ್ರವಿಸುವಿಕೆ, ಶ್ವಾಸಕೋಶಗಳು, ಅನಿಲಗಳ ವಿನಿಮಯ, ಹೊಟ್ಟೆ, ಜೀರ್ಣಕ್ರಿಯೆ ಮತ್ತು ಹೀರಿಕೊಳ್ಳುವಿಕೆ, ಚರ್ಮ, ಸ್ರವಿಸುವಿಕೆ ಮತ್ತು ರಕ್ಷಣೆ, ಯಾವುದೇ ಗ್ರಂಥಿ, ಸ್ರವಿಸುವಿಕೆ ಇತ್ಯಾದಿ. ಅಷ್ಟು ಸರಳ ಪೂರ್ಣ ಜ್ಞಾನ ನಿಮ್ಮ ಕೈಯಲ್ಲಿದೆ. ಪರಿಕಲ್ಪನೆಯ ನಕ್ಷೆಯನ್ನು ಅನುಸರಿಸೋಣ. ನಮ್ಮ ದೇಹದ ವಿವಿಧ ಸ್ಥಳಗಳಲ್ಲಿ ಎಪಿಥಿಯಲ್ ಅಂಗಾಂಶಗಳನ್ನು ನೋಡುವ ಚಟುವಟಿಕೆಯೊಂದಿಗೆ ಪ್ರಾರಂಭಿಸಿ. ಚಟುವಟಿಕೆ 1: ಗುರಿ: ಸಂಗ್ರಹಿಸಿದ ಮಾದರಿಯಲ್ಲಿ ಅಂಗಾಂಶವನ್ನು ಹುಡುಕಿ.
ಉಪಕರಣ: ಸೂಕ್ಷ್ಮದರ್ಶಕ ಸ್ಲೈಡ್ ದುರ್ಬಲಗೊಳಿಸಿದ HCl ಬ್ರಷ್. ವಿಧಾನ: ನಿಮ್ಮ ಹತ್ತಿರದ ಚಿಕನ್ ಸೆಂಟರ್ಗಳು ಅಥವಾ ಮಾರುಕಟ್ಟೆಯಿಂದ ಎಲುಬಿನೊಂದಿಗೆ ಚಿಕ್ಕ ಚಿಕನ್ ತುಂಡನ್ನು ಸಂಗ್ರಹಿಸಿ. 2 ಗಂಟೆಗಳ ಕಾಲ ಅದನ್ನು ದುರ್ಬಲಗೊಳಿಸಿದ HCl ನಲ್ಲಿ ಇರಿಸಿ. ಚಿಕನ್ ತುಂಡಿನ ಚರ್ಮದ ಭಾಗವನ್ನು ತೆಗೆದುಕೊಳ್ಳಿ. ಸ್ಲೈಡರ್ನಲ್ಲಿ ಸ್ಪಾಸ್ಫರ್ಡ್ಸ್ ಅದನ್ನು ಬ್ರಷ್ನೊಂದಿಗೆ ವಸ್ತುಗಳನ್ನು ಇರಿಸಿ. ನಂತರ ಅದರ ಮೇಲೆ ಇನ್ನೊಂದು ಸ್ಲೈಡ್ ಅನ್ನು ಇರಿಸಿ ಮತ್ತು 2 ಸ್ಲೈಡ್ಗಳನ್ನು ನಿಧಾನವಾಗಿ ಒತ್ತಿರಿ. ಕವರ್ ಸ್ಲಿಪ್ ಅನ್ನು ಇರಿಸಿ. ಅದರ ಮೇಲೆ ಟ್ಯಾಪ್ ಮಾಡಿ ಮತ್ತು ಸೂಕ್ಷ್ಮದರ್ಶಕ ಅಡಿಯಲ್ಲಿ ಗಮನಿಸಿ. ಎಲ್ಲ ಜೀವಕೋಶಗಳು ಒಂದೇ ರೀತಿ ಕಾಣುತ್ತವೆಯೇ? ಹೌದು. ಅವುಗಳನ್ನು ಹೇಗೆ ಜೋಡಿಸಲಾಗಿದೆ? ನಿರಂತರ ಕವಚದಲ್ಲಿ. ಈ ಕೋಶಗಳನ್ನು ಬಿಗಿಯಾಗಿ ಪ್ಯಾಕ್ ಮಾಡಲಾಗಿದೆಯೇ? ಹೌದು. ಯಾವುದೇ ಅಂತರಕೋಶದ ಸ್ಥಳವಿದೆಯೇ? ಸಮ್. ಯೋಚಿಸಿ, ಈ ಜೀವಕೋಶಗಳು ನಿರಂತರ ಕವಚದಂತೆ ಏಕೆ ಕಾಣುತ್ತವೆ? ಈ ಅಂಗಾಂಶವು ಪ್ರಾಣಿಗಳ ದೇಹದ ಒಳಗೆ ಮತ್ತು ಹೊರಗೆ ರಕ್ಷಣೆ ನೀಡುತ್ತದೆಯೇ? ಹೌದು. ಈ ಅಂಗಾಂಶವನ್ನು ಏನೆಂದು ಕರೆಯುತ್ತಾರೆ? ಇದರ ಎಪಿಥಿಯಲ್ ಅಂಗಾಂಶಗಳು. ಚಟುವಟಿಕೆ 2. 1. ಮರದ ಚಮಚ ಅಥವಾ ಟೂತ್ಪಿಕ್ ಬಳಸಿ ಬಾಯಿಯನ್ನು ಆವರಿಸಿರುವ ವಸ್ತುವನ್ನು ಸಂಗ್ರಹಿಸಿ. ಸೂಕ್ಷ್ಮದರ್ಶಕದ ಅಡಿಯಲ್ಲಿ ಇದನ್ನು ಗಮನಿಸಿ. ಎಪಿಥಿಯಲ್ ಅಂಗಾಂಶ ಅತ್ಯಂತ ತೆಳುವಾದ ಮತ್ತು ಚಪ್ಪಟೆಯಾಗಿದ್ದ ಸೂಕ್ಷ್ಮವಾದ ಒಳಪದರವನ್ನು ರೂಪಿಸುತ್ತದೆ. ಇದನ್ನು ಸ್ಕಾವಸ್ ಎಪಿಥಿಯಲಮ್ ಎಂದು ಕರೆಯಲಾಗುತ್ತದೆ. ಈ ರೀತಿಯ ಎಪಿಥೀಲಿಯಂ ಅನ್ನು ಅನ್ನನಾಳ, ಬಾಯಿಯ ಒಳಪದರ, ರಕ್ತನಾಳಗಳ ಒಳಪದರ, ಶ್ವಾಸಕೋಶದ ಆಲ್ವಿಯೋಲಿಯಲ್ಲಿ ನಾವು ಕಂಡುಕೊಳ್ಳುತ್ತೇವೆ. ಅಲ್ಲಿ ವಸ್ತುಗಳ ಸಾಗಣೆಯು ಪ್ರವೇಶ ಸಾಧ್ಯ ಪೊರೆಯ ಮೂಲಕ ಮಾತ್ರ ಸಂಭವಿಸುತ್ತದೆ. ಚರ್ಮದ ಎಪಿಥಿಯಲ್ ಕೋಶಗಳು ಪದರಗಳ ರೂಪದಲ್ಲಿ ಜೋಡಿಸಲ್ಪಟ್ಟಿರುತ್ತವೆ. ಇದನ್ನು ಶ್ರೇಣೀಕೃತ ಸ್ಕ್ವಾಮಸ್ ಎಪಿಥೀಲಿಯಂ ಎಂದು ಕರೆಯಲಾಗುತ್ತದೆ. ವಿವರವಾಗಿ ಕಲಿಯೋಣ. ಪ್ರಾಣಿ ಅಂಗಾಂಶಗಳು. ಎಪಿಥೀಲಿಯಂ ಟಿಶ್ಯೂ ಮೀನ್ಸ್ ಔಟರ್, ಥೀಲಿಯಂ ಎಂದರೆ ಟಿಶ್ಯೂ. ಎಪಿಥೀಲಿಯಲ್ ಅಂಗಾಂಶಗಳ ಗುಣಲಕ್ಷಣಗಳು. 1. ಪ್ರಾಣಿಗಳ ದೇಹದಲ್ಲಿ ರಕ್ಷಣಾತ್ಮಕ ಅಂಗಾಂಶ. ದೇಹದೊಳಗಿನ ಹೆಚ್ಚಿನ ಅಂಗಗಳು ಮತ್ತು ಕುಳಿಗಳನ್ನು ಆವರಿಸುತ್ತದೆ. ಇದು ವಿಭಿನ್ನ ದೇಹ ವ್ಯವಸ್ಥೆಗಳನ್ನು ಪ್ರತ್ಯೇಕವಾಗಿಡಲು ತಡೆಗೊಡದೆ ಕಾರ್ಯನಿರ್ವಹಿಸುತ್ತದೆ. ದೇಹವನ್ನು ಪ್ರವೇಶಿಸುವ ಅಥವಾ ಹೊರಹಾಕುವ ಯಾವುದಾದರೂ ಕನಿಷ್ಠ ಒಂದು ಪದರವನ್ನು ದಾಟಬೇಕು. ಹೊರಪದರದ ಸ್ಥಳ: ಅನ್ನನಾಳ, ಬಾಯಿ, ಮೂಗು, ಶ್ವಾಸಕೋಶಗಳು, ಹೊಟ್ಟೆ. ಚರ್ಮ, ರಕ್ತನಾಳಗಳ ಒಳಪದರ, ಶ್ವಾಸಕೋಶದ ಆಲ್ವಿಯೋಲಿ ಮತ್ತು ಮೂತ್ರಪಿಂಡದ ಕೊಳವೆಗಳು ಇತ್ಯಾದಿಗಳ ಒಳಪದರಗಳು. ಆಕಾರ: ಫ್ಲಾಟ್, ಕ್ಯೂಬಾಯ್ಡ್ ಅಥವಾ ಸ್ತಂಭಾಕಾರದ. ರಚನೆ: 1. ಈ ಅಂಗಾಂಶಗಳನ್ನು ಬಿಗಿಯಾಗಿ ಪ್ಯಾಕ್ ಮಾಡಲಾಗುತ್ತದೆ ಮತ್ತು ನಿರಂತರ ಹಾಳೆಯನ್ನು ರೂಪಿಸುತ್ತದೆ. 2. ಅವುಗಳ ನಡುವೆ ಕೇವಲ ಒಂದು ಸಣ್ಣ ಪ್ರಮಾಣದ ಸಿಮೆಂಟ್ ವಸ್ತುಗಳನ್ನು ಹೊಂದಿರುತ್ತದೆ.
3. ಯಾವುದೇ ಇಂಟರ್ ಸೆಲ್ಯುಲಾರ್ ಜಾಗಗಳನ್ನು ನೋಡಿಲ್ಲ. ಕಾರ್ಯ 1. ವಿವಿಧ ಹೊರಪದರದ ಜೀವಕೋಶಗಳ ಪ್ರವೇಶ ಸಾಧ್ಯತೆಯು ದೇಹದ ಮತ್ತು ಬಾಹ್ಯ ಪರಿಸರದ ನಡುವೆ ಮತ್ತು ದೇಹದ ವಿವಿಧ ಭಾಗಗಳ ನಡುವೆ ವಸ್ತುಗಳ ವಿನಿಮಯವನ್ನು ನಿಯಂತ್ರಿಸುವಲ್ಲಿ ಪ್ರಮುಖ ಪಾತ್ರವಹಿಸುತ್ತದೆ. 2. ರಕ್ಷಣೆ, ಹೀರಿಕೊಳ್ಳುವಿಕೆ, ಸ್ರವಿಸುವಿಕೆ, ಸಂವೇದನಾ, ಗ್ರಹಿಕೆ ಇತ್ಯಾದಿಗಳಿಗೆ ಬಳಸಲಾಗುತ್ತದೆ. ಈ ಎಪಿಥಿಯಲ್ ಕೋಶಗಳು ಸಾಮಾನ್ಯವಾಗಿ 4 ವಿಧಗಳಾಗಿವೆ. ಸ್ಕ್ವಾಮಸ್ ಎಪಿಥೀಲಿಯಂ, ಸ್ಟ್ರಾಟಿಫೈಡ್ ಸ್ಕ್ವಾಮಸ್ ಎಪಿಥೀಲಿಯಾ, ಕ್ಯೂಬಾಯ್ಡ್ ಎಪಿಥೀಲಿಯಂ, ಸ್ತಂಭಾಕಾರದ ಹೊರ ಪದರ ಸಿಲಿಯೇಟೆಡ್ ಎಪಿಥೀಲಿಯಂ, ಸ್ಕ್ವಾಮಸ್ ಎಪಿಥೀಲಿಯಂ. ಸ್ಕ್ವಾಮ ಚರ್ಮದ ಪ್ರಮಾಣ. ಸ್ಥಳ 1. ಅನ್ನನಾಳ ಮತ್ತು ಬಾಯಿಯ ಒಳಪದರ. 2. ನಮ್ಮ ದೇಹವನ್ನು ರಕ್ಷಿಸುವ ಚರ್ಮ. ರಚನೆ 1. ಅನಿಯಮಿತ ಆಕಾರಗಳ ತೆಳುವಾದ ಫಲಕಗಳು ಸೂಕ್ಷ್ಮವಾದ ಲೈನಿಂಗ್ ಅನ್ನು ರೂಪಿಸುತ್ತದೆ. 2. ಕೋಶಗಳು ಸಮತಟ್ಟಾದ ಡಿಸ್ಕೋಯಿಡಲ್ ಆಗಿರುತ್ತವೆ ಮತ್ತು ಒಟ್ಟಿಗೆ ಹೊಂದಿಕೊಳ್ಳುತ್ತವೆ. ಪಾದಚಾರಿ ಮಾರ್ಗವನ್ನು ರೂಪಿಸುತ್ತವೆ. ಕಾರ್ಯ ರಕ್ಷಣೆಗೆ ಸಹಾಯ ಮಾಡುತ್ತದೆ. ಶ್ರೇಣೀಕೃತ ಸ್ಕ್ವಾಮಸ್ ಎಪಿಥೀಲಿಯಂ. ಸ್ಥಳ ಶ್ವಾಸಕೋಶದ ಆಲ್ವಿಯೋಲಿ, ರಕ್ತದ ಕ್ಯಾಪಿಲರಿಗಳು, ಕಿಡ್ನಿಯ ಬೋಮೆನ್ ಕ್ಯಾಪ್ಸುಲ್, ಚರ್ಮ ಕಾರ್ನಿಯಾ SCABB. ರಚನೆ 1. ಕೋಶಗಳು ಚಪ್ಪಟೆಯಾಗಿರುತ್ತದೆ, ಡಿಸ್ಕಾಯ್ಡ್ನಲ್ಲಿ ಆಗಿರುತ್ತವೆ ಮತ್ತು ಪಾದಚಾರಿ ಮಾರ್ಗದಂಥ ನೋಟವನ್ನು ರೂಪಿಸಲು ಒಟ್ಟಿಗೆ ಹೊಂದಿಕೊಳ್ಳುತ್ತವೆ. 2. ಚರ್ಮದ ಎಪಿಥಿಯಲ್ ಕೋಶಗಳು ಪದರಗಳಲ್ಲಿ ಇರುತ್ತದೆ. ಕಾರ್ಯ 1. ಶ್ವಾಸಕೋಶದಲ್ಲಿ ಅನಿಲಗಳ ವಿನಿಮಯ. 2. ದೇಹದ ಜೀವಕೋಶಗಳು ಮತ್ತು ರಕ್ತದ ನಡುವೆ ವಸ್ತುಗಳ ವಿನಿಮಯ. 3. ರಕ್ತದ ಅಲ್ಟ್ರಾಫಿಲೈಷನ್. 4. ಯಾಂತ್ರಿಕ ಗಾಯ, ಸೂಕ್ಷ್ಮಜೀವಿಗಳು, ಹಾನಿಕಾರಕ ರಾಸಾಯನಿಕಗಳಿಂದ ಆಧಾರವಾಗಿರುವ ಭಾಗಗಳನ್ನು ರಕ್ಷಿಸುತ್ತದೆ. 5. ಒಣಗದಂತೆ ರಕ್ಷಿಸುತ್ತದೆ. ಕ್ಯೂಬಾಯ್ಡಲ್ ಎಪಿಥೀಲಿಯಂ. ಗುಣಲಕ್ಷಣಗಳು. ಎಪಿಥಿಯಲ್ ಕೋಶಗಳು ಹೆಚ್ಚಾಗಿ ಗ್ರಂಥಿ ಕೋಶಗಳಾಗಿ ಹೆಚ್ಚುವರಿ ವಿಶೇಷತೆಯನ್ನು ಪಡೆದುಕೊಳ್ಳುತ್ತವೆ. ಇದು ಎಪಿಥಿಯಲ್ ಮೇಲ್ಮೈಯಲ್ಲಿ ವಸ್ತುಗಳನ್ನು ಸ್ರವಿಸುತ್ತದೆ. ಸ್ಥಳ 1. ಮೂತ್ರಪಿಂಡದಲ್ಲಿ ನೆಫ್ರಾನ್ನ ಕೊಳವೆಗಳು. 2. ಗೋನಾಡ್ಸ್ನಲ್ಲಿ. 3. ಲಾಲಾರಸ ಗ್ರಂಥಿಗಳು ಮತ್ತು ಗ್ರಂಥಿಗಳ ನಾಳಗಳ ನಾಳಗಳು. ಗ್ರಂಥಿಯ ನಾಳ ಎಂದರೇನು? ಎಪಿಥಿಯಲ್ ಅಂಗಾಂಶದ ಒಂದು ಭಾಗವು ಒಳಮುಖವಾಗಿ ಮಡಚಿಕೊಳ್ಳುತ್ತದೆ. ಕಾಂಪ್ಯಾಕ್ಟ್ ಟೊಳ್ಳಾದ ಅಥವಾ ಕೊಳವೆಯಾಕಾರದ ಮತ್ತು ಬಹುಕೋಶೀಯ ಗ್ರಂಥಿಯನ್ನು ರೂಪಿಸುತ್ತದೆ. ಇದನ್ನು ಗ್ರಂಥಿಗಳ ಎಪಿಥೀಲಿಯಂ ಎಂದು ಕರೆಯಲಾಗುತ್ತದೆ.
ಉದಾಹರಣೆ ಹೊಟ್ಟೆ ಮತ್ತು ಬಾಯಿಯಲ್ಲಿರುವ ಗ್ರಂಥಿಗಳು, ಬೆವರು ಗ್ರಂಥಿ, ಕಣ್ಣೀರಿನ ಗ್ರಂಥಿ ಅಥವಾ ಯಕೃತ್ತು ಇತ್ಯಾದಿ. ಈ ಘನಾಕೃತಿಯ ಎಪಿಥೀಲಿಯಂ ಸೆಲಿಯಾವನ್ನು ಆಧರಿಸಿ ಎರಡು ವಿಧವಾಗಿದೆ. ಒಂದು, ಕೋಶಗಳು ಕೇಂದ್ರೀಕೃತ ಮತ್ತು ದುಂಡದಾದ ನ್ಯೂಕ್ಲಿಯಸ್ಗಳೊಂದಿಗೆ ಘನಾಕೃತಿವಾಗಿರುತ್ತವೆ. ಕಾರ್ಯ: 1. ಇದು ಉಪಯುಕ್ತ ವಸ್ತುಗಳು ಮತ್ತು ನೀರಿನ ಆಯ್ದ ಮರು ಹೀರಿಕೆಗೆ ಸಹಾಯ ಮಾಡುತ್ತದೆ. ಗ್ಯಾಮೆಟ್ಗಳ ಉತ್ಪಾದನೆಗೆ ಸಹಾಯ ಮಾಡುತ್ತದೆ. ಕಾಲಮಾರ್ ಎಪಿಥೀಲಿಯಂ ಅಥವಾ ಸೆಲಿಯೇಟೆಡ್ ಎಪಿಥೀಲಿಯಂ. ಗುಣಲಕ್ಷಣಗಳು: ಶ್ವಾಸನಾಳದ ಒಳಪದರ ಬಿಳಿ ಇರುವ ಸೆಲಿಯೇಟೆಡ್ ಎಪಿಥೀಲಿಯಂ ಅವುಗಳ ಮುಕ್ತ ತುದಿಗಳಲ್ಲಿ ಥ್ರೆಡ್ ತರಹದ ಪ್ರೋಟೋಪ್ಲಾಸ್ಮಿಕ್ ಪ್ರೇಕ್ಷೇಪಣಗಳನ್ನು ಹೊಂದಿದೆ. ಸ್ಥಳ: ಫಾಲೋಪಿಯನ್ ಟ್ಯೂಬ್, ಸಿಲಿಯೇಟೆಡ್, ಸಣ್ಣ ಕರುಳಿನ ಲೋಳೆಪೊರೆ, ಮೈಕ್ರೋವಿನಲ್ಲಿ ಹೊಂದಿರುವ ಜೀವಕೋಶಗಳು, ಹೊಟ್ಟೆಯ ಒಳಪದರ, ಶ್ವಾಸನಾಳದ ಒಳಪದರ. SSFT ಇಲ್ಲಿ ಕೂದಲುಗಳು ಕಂಡುಬರುತ್ತವೆ. ರಚನೆ: 1. ಕೋಶಗಳು ಎತ್ತರ ಮತ್ತು ಅಗಲವಾಗಿದೆ, ಕಾಲಂನಂತೆ ಕಾಣುತ್ತವೆ. ಕೆಲವೊಮ್ಮೆ ಸಿಲಿಂಡಾಕಾರದ ಅಥವಾ ಇಟ್ಟಿಗೆಯಂತೆ ಪಕ್ಕದಲ್ಲಿ ಇರಿಸಲಾಗುತ್ತದೆ. ನ್ಯೂಕ್ಲಿಯಸ್ ಬೇಸ್ ಬಳಿ ಇದೆ. ಇದು ಕೂಡ ಎರಡು ವಿಧಗಳು. ಕಾರ್ಯ: 1. ಇದು ಅಂಡಾಣು ಅಥವಾ ಜೈಗೋಟ್ ಚಲನೆಗೆ ಸಹಾಯ ಮಾಡುತ್ತದೆ. ಹೆಚ್ಚಿದ ಮೇಲ್ಮೈ ವಿಸ್ತೀರ್ಣದೊಂದಿಗೆ ಜೀರ್ಣಗೊಂಡ ಆಹಾರದ ಹೀರಿಕೊಳ್ಳುವಿಕೆ. 3. ಸೀಲಿಯಾ ನಿರಂತರವಾಗಿ ಉದ್ದಟತನವನ್ನು ಇರಿಸಿಕೊಳ್ಳಲು ಮತ್ತು ಈ ಪ್ರದೇಶಗಳಲ್ಲಿ ಪ್ರವೇಶಿಸಲು ವಸ್ತುಗಳನ್ನು ಸರಿಸಲು ಮರುಪಡೆಯಿರಿ. ನೆನಪಿಡುವ ಅಂಶಗಳು: 1. ಟಿಶ್ಯೂ ರಚನೆ ಮತ್ತು ಕಾರ್ಯಗಳಲ್ಲಿ ಹೋಲುವ ಜೀವಕೋಶಗಳ ಗುಂಪುಗಳಾಗಿವೆ. 2. ಪ್ರಾಣಿ ಅಂಗಾಂಶಗಳು ಎಪಿಥೀಲಿಯಲ್, ಕನೆಕ್ಟಿವ್ ಸ್ನಾಯು ಮತ್ತು ನರ ಅಂಗಾಂಶಗಳಾಗಿರಬಹುದು. 3. ಆಕಾರ ಮತ್ತು ಕಾರ್ಯವನ್ನು ಅವಲಂಬಿಸಿ ಎಪಿಥೀಲಿಯಲ್ ಅಂಗಾಂಶವನ್ನು ಸ್ಕ್ವಾಮಸ್, ಕ್ಯೂಬಾಯ್ಡ್, ಸ್ತಂಭಾಕಾರದ, ಸೆಲಿಯೇಟೆಡ್ ಮತ್ತು ಗ್ರಂಥಿಗಳ ಸೆಲಿಯೇಟೆಡ್ ಮತ್ತು ಗ್ರಂಥಿಗಳೆಂದು ವರ್ಗೀಕರಿಸಲಾಗಿದೆ. ಕೂಲಂಕಷವಾಗಿ ನೆನಪಿಡಿ. 4. ಸ್ತಂಭಾಕಾರದ ಅಥವಾ ಸೆಲಿಯೇಟೆಡ್ ಎಪಿಥೀಲಿಯಲ್ ನಂತ ಸ್ಥಳ SSFT, ಘನಾಕೃತಿಯ KGS, ಶ್ರೇಣೀಕೃತ ಸ್ಕ್ವಾಮಸ್ SCABB, ಸ್ಕ್ವಾಮಸ್ SO, ಎಲ್ಲ ಎಪಿಥೀಲಿಯಲ್ ಅಂಗಾಂಶಗಳು BOSS KLMN. ಮನೆ ನಿಯೋಜನೆ: ವಿವಿಧ ಎಪಿಥೀಲಿಯಲ್ ಅಂಗಾಂಶಗಳ ಹೆಚ್ಚು ಕಟ್ಟಾಗಿ ಲೇಬಲ್ ಮಾಡಲಾದ ರೇಖಾಚಿತ್ರವನ್ನು ಬರೆಯಿರಿ. ಆತ್ಮಾವಲೋಕನ: ಕೆಳಗಿನವುಗಳಲ್ಲಿ ಅಂಗಾಂಶದ ಪ್ರಕಾರಗಳನ್ನು ಗುರುತಿಸಿ. ಅಂಗಗಳ ಒಳಪದರಗಳು: ಚರ್ಮ, ಮೂಳೆ, ಮೂತ್ರಪಿಂಡದ ಆಂತರಿಕ ಒಳಪದರ, ಕೊಳವೆ. ಅಂಗಾಂಶ ಎಂಬ ಪದದಿಂದ ನೀವು
ಏನು ಅರ್ಥ ಮಾಡಿಕೊಂಡಿದ್ದೀರಿ? ಕೆಳಗಿನವುಗಳನ್ನು ಹೆಸರಿಸಿ. ನಿಮ್ಮ ಬಾಯಿಯ ಒಳಪದರವನ್ನು ರೂಪಿಸುವ ಅಂಗಾಂಶ, ಪ್ರಾಣಿಗಳಲ್ಲಿ ಆಹಾರವನ್ನು ಸಾಗಿಸುವ ಅಂಗಾಂಶ, ಮೂತ್ರಪಿಂಡದಲ್ಲಿ ನೆಫ್ರಾನ್ನ ಕೊಳವೆಗಳಲ್ಲಿ ಇರುವ ಅಂಗಾಂಶ, ನಾವು ತ್ವಚೆ ಒಣಗದಂತೆ ರಕ್ಷಿಸುವ ಅಂಗಾಂಶಗಳು, ಯೋಚಿಸಿ ಉತ್ತರಿಸಿ. ಚರ್ಮದಲ್ಲಿನ ಎಪಿಥಿಯಲ್ ಕೋಶಗಳನ್ನು ಪದರಗಳ ರೂಪದಲ್ಲಿ ಏಕೆ ಜೋಡಿಸಲಾಗಿದೆ? ನೀವು ಬಿಸಿ ಚಹಾ ಅಥವಾ ತಂಪು ಪಾನೀಯವನ್ನು ಸೇವಿಸಿದರೆ ನಿಮಗೆ ಹೇಗೆ ಅನಿಸುತ್ತದೆ? ಶಾಖ ಅಥವಾ ಶೀತವನ್ನು ಹೊಂದಿರುವಾಗ ನಿಮ್ಮ ಬಾಯಿಯನ್ನು ಯಾವ ಅಂಗಾಂಶವು ರಕ್ಷಿಸುತ್ತದೆ? ನಿಮ್ಮ ಚರ್ಮವು ಸುಟ್ಟು ಹೋದರೆ ಅಥವಾ ಗಾಯಗೊಂಡರೆ ಯಾವ ಅಂಗಾಂಶವು ಪರಿಣಾಮ ಬೀರುತ್ತದೆ? ಈ ಚಿತ್ರವನ್ನು ಪೂರ್ಣಗೊಳಿಸಿ. ಚಿತ್ರವನ್ನು ಎಚ್ಚರಿಕೆಯಿಂದ ಗಮನಿಸಿ ಮತ್ತು ಪಾಯಿಂಟ್ 1ರಲ್ಲಿ ಅದರ ಸ್ಥಳವನ್ನು ಬರೆಯಿರಿ ಮತ್ತು ಪಾಯಿಂಟ್ 2ರಲ್ಲಿ ಕಾರ್ಯನಿರ್ವಹಿಸಿ. ಒಳ್ಳೆಯದಾಗಲಿ. ಧನ್ಯವಾದ.